ಜನ ಕ್ಯಾರೆಕ್ಟರ್ ಯಾವ ತರ ನೋಡಿದಾರೆ ಅಣ್ಣ ಡಾನ ಅಂತ. ರಿಯಲ್ ಲೈಫ್ ನೀವು ಹಂಗೇನಾ? ಜೈಲ್ಗಳೆಲ್ಲ ಮಾತಾಡಿದಾರಂತೆ ಜಾಕು ದೊಡ್ಡ ರೌಡಿ ಅಂತ. ನನಗೆ ರೌಡಿ ಅಂತ ಏನಂತ ಕೂಡ ಗೊತ್ತಿಲ್ಲ. ರೌಡಿಸಮ್ಗೂ ನಮ್ದು ಸಂಬಂಧನೇ ಇಲ್ಲ ಸ್ವಾಮಿ, ನಮ್ಮನ್ನ ಬಿಟ್ಬಿಡಿ. ಯುವರಾಜ್ ಕುಮಾರ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ರಾಜ್ಯವಂಶದ ಜೊತೆಲೆ ಮಾಡ್ತಾ ಬರ್ತಾ ಇದ್ದೀನಿ. ದೊಡ್ಡ ದೇವ್ರ ಕೃಪೆ ಅಂತ ಹೇಳ್ಬೇಕು. ಶಿವನ ನನ್ನ ಲೈಫಲ್ಲಿ ಆ ಥರ ಒಂದು ಹೀರೋ ನೋಡಿ. ಒಂದು ಮುತ್ತಿನ ಕಥೆ, ಮುತ್ತು ರಾಜನ ಕಥೆ. ಅವ್ರು ನಾನು ನೋಡಿದ ತಕ್ಷಣ ಒಂದು ಯಾರೋ ನಮ್ಮ ಪಕ್ಕದ ಮನೆ ಹುಡುಗ ಆ ಥರ ಒಂದು ಪಡ್ತಾರೆ, ಕುತ್ಕೊಂಡು ಇದನ್ನ ಜಾಲಿಯಾಗಿ ಮಾತಾಡ್ತಾರೆ. ಯುವರಾಜ ನೀನು, ರಾಜವಂಶದವನು. ಅದು ಅದೇ ರಾಜವಂಶ ಅನ್ನೋದು, ಅದೇ ದೊಡ್ಡ ಮನೆ ಆ ಥರ ಗೌರವ ಯಾರ ಕೈಯಲ್ಲೂ ಚಾನ್ಸೇ ಇಲ್ಲ ಸರ್. ಕಾವಲಿಗ ನಂಬಿಕೆಗೆ. ಜಾಲಿ ಜಾಲಿಗೆ ತಮಿಳ್ ತೆಲುಗು ಇಂದ ಆಫರ್ ಬಂದಿದ್ದು ಉಂಟಾ ಸರ್? ಯಾವುದೇ ಭಾಷೆಯಿಂದ ಆಫರ್ ಬಂದ್ರು ನಮ್ಮ ತಾಯಿ ಸದ್ವಾಗ್ಲು ಕನ್ನಡ ಬಿಟ್ಟು ನಾನು ಬೇರೆ ಎಲ್ಲೂ ಹೋಗಲ್ಲ. ತಾಯಿ ಸದ್ವಾಗ್ಲು ಕನ್ನಡ ಬಿಟ್ಟು ನಾನು ಬೇರೆ ಎಲ್ಲೂ ಹೋಗಲ್ಲ. ಈ ರಾಜಕೀಯದವರು ಸಿನಿಮಾದವ್ರನ್ನ ಪ್ರಮೋಷನ್ಗೆ ಮತ್ತೆ ಯೂಸ್ ಮಾಡ್ಕೋತಾರೆ, ಅದ್ರ ಬಗ್ಗೆ ನಿಮ್ಗೆ ಏನ್ ಸರ್ ಅಭಿಪ್ರಾಯ? ಸರ್ ಅದು ಏನಂದ್ರೆ ಹೆಂಗ್ ಹೇಳ ಸರ್, ನಾನು ಒಂದು ರಾಜಕೀಯದಲ್ಲಿ ಇದ್ದವನು, ನನ್ನ ಬಗ್ಗೆ ನಾನೇ ಬೈಕೊಂಡಾಗ್ಬಿಡುತ್ತೆ ಏನಾದ್ರು ಹೇಳಕ್ ಹೋದ್ರೆ. ಇವಾಗ ಎರಡು ನಮ್ಗೆ ಸೇರ್ಕೊಬಿಡ್ತು. ನಾನೀಗ ರಾಜಕೀಯದನ್ನ ಆಗ್ಬಿಟ್ಟೆ, ಸಿನಿಮಾದವನು ಆಗ್ಬಿಟ್ಟೆ. ನಾನು ಅದು ಹೆಂಗೆ ಇಬ್ರು ತಪ್ಪಾಗುತ್ತೆ ಅದು. ಅಲ್ಲ, ಇವಾಗ ರಾಜಕೀಯ ಏನಕ್ಕೆ ಆ ರೀತಿ ಏನ್ ಕೇಳಿದೆ ಅಂತ ಹೇಳಿದ್ರೆ, ಸಿನಿಮಾದವ್ರು ಬಂದ್ರೆ ರಾಜಕೀಯದವ್ರಿಗೆ ಉಪಯೋಗನ, ಸಿನಿಮಾದವ್ರಿಗೆ ರಾಜಕೀಯದವ್ರಿಗೆ ಉಪಯೋಗ ಸರ್. ಅದು ಎರಡು ಕಡೆನೂ ಏನು ಡೋಲ್ ಬರ್ಸೋಕೆ ಎರಡು ಕಡೆನೂ ಇದಾಗುತ್ತಲ್ಲ, ಆ ಥರ ಸಿನಿಮಾದವರು ರಾಜಕೀಯದವ್ರನ್ನ ಬಳಸ್ಕೊಂತಾರೆ, ರಾಜಕೀಯದವರು ಸಿನಿಮಾದವ್ರನ್ನ ಬಳಸ್ಕೊಂತಾರೆ. ಇವಾಗ ಒಂದು ಮೂವಿ ಮಾಡ್ತಾರೆ, ಇವಾಗ ರಾಜಕೀಯದವ್ರ ಹತ್ರ ಒಂದು ಫೈನಾನ್ಸೋ ಏನೋ ಒಂದು ಹೋಗಿ ಅವ್ರು ನಿಂತ್ಕೊಂತಾರೆ. ಇವಾಗ ಯಾವುದೋ ಒಂದು ಚುನಾವಣೆ ಬರುತ್ತೆ, ಆವಾಗ ಇವ್ರನ್ನ ಅವ್ರು ಬಳಸ್ಕೊಂತಾರೆ. ಬಂದು ಏನೋ ನಮ್ಗೆ ಒಟ್ಟು ಮಾಡ್ಕೊಡಿ, ಕ್ಯಾಂಪಿಂಗ್ ಮಾಡಿ ಅಂತ ಅವ್ರನ್ನ ಕೇಳ್ಕೊಂತಾರೆ. ಈ ಇಬ್ಬರು ಮಧ್ಯದಲ್ಲಿ ಒಳ್ಳೆ ಫ್ರೆಂಡ್ಶಿಪ್ ಇದೆ ಸರ್. ಪ್ರತಿಯೊಂದು ರಾಜಕೀಯದವ್ರಿಗೂ ಸರಿ, ಪ್ರತಿಯೊಂದು ಸಿನಿಮಾ ನಟರಿಗೂ ಅದು ಒಂದು ಫ್ರೆಂಡ್ಶಿಪ್ ಐತೆ. ಸೊ ಹಾಗಾಗಿ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಹಳೆ ಪಿಕ್ಚರ್ ಕಾಲದಲ್ಲೆಲ್ಲ ನಾವ್ ಏನ್ ನೋಡ್ತಾ ಇರ್ತೀವಿ, ಈ ಓಮ್ ಆಗಿರ್ಬೋದು, ಈ ರೌಡಿಸಮ್ ಪಿಕ್ಚರ್ ಆಗಿರ್ಬೋದು. ರೌಡಿಸಮ್ ಪಿಕ್ಚರ್ ಹೆಂಗ್ ಕಾಣಿದ್ರೆ ಫಸ್ಟ್ ಆಫ್ ಆಲ್ ಈ ಏರಿಯಾ ಒಂದು ಸೆಟ್ ಆಫ್ ಏರಿಯಾಗಳು ಇರ್ತವೆ. ಹೌದೌದು, ಅದು ಇವಾಗ್ಲೂ ರೌಡಿಸಮ್ ನಡ್ಕೊಂಡ್ ಬರ್ತಾ ಇದೆ. ಹೌದಾ, ನೀವ್ ಅಂತ ಏರಿಯಾದಲ್ಲಿ ನಿಮ್ನು ಇವಾಗ ಜನ ಕ್ಯಾರೆಕ್ಟರ್ ಯಾವ ತರ ನೋಡಿದಾರೆ ಅಣ್ಣ ಡಾನ ಅಂತ. ರಿಯಲ್ ಲೈಫ್ ನೀವು ಹಂಗೇನಾ? ನೀವ್ ಆತರ ಎಕ್ಸ್ಪೀರಿಯನ್ಸ್ ಮಾಡಿದೀರಾ? ಸರ್, ಇದು ನಿಜವಾದ ಮಾತು. ಎಲ್ಲ ಸುಮಾರು ಜಾಗಗಳಲ್ಲಿ ನಾನು ರೌಡಿ ಅನ್ಕೊಂಡವ್ರೆ. ಜೈಲ್ಗಳೆಲ್ಲ ಮಾತಾಡಿದಾರಂತೆ ಜಾಕು ದೊಡ್ಡ ರೌಡಿ ಅಂತ. ನನಗೆ ರೌಡಿ ಅಂತ ಏನಂತ ಕೂಡ ಗೊತ್ತಿಲ್ಲ. ನಾನು ಹೇಳ್ಕೊಂಡೆ, ನಿಜವಾದ ಪೊಲಿಟಿಷಿಯನು, ನಿಜವಾದ ಸಿನಿಮಾ ನಟ, ನಿಜವಾದ ಒಂದು ಕಾರ್ಮಿಕ, ನಿಜವಾದ ಒಂದು ಸಮಾಜ ಸೇವಕ ಅಂತ ಒಂದು ರಾಜ್ಯ ಅಧ್ಯಕ್ಷ, ಸಿನಿಮಾ ನಟರ ರಾಜ್ಯ ಅಧ್ಯಕ್ಷ, ಇದೆಲ್ಲ ನಾನು ಗೌರವದಿಂದ ಹೇಳ್ಕೊಬಲ್ಲೆ. ಬಟ್ ಈ ರೌಡಿ ಇದೆಲ್ಲ ನನಗೆ ತುಂಬ ಲಾಂಗು, ತುಂಬ ಡಿಸ್ಟೆನ್ಸು, ತುಂಬ ದೂರ ಸರ್. ಅದರಿಂದ ಆ ಪಕ್ಕನೇ ಹೋಗ್ಲಿಲ್ಲ. ಯಾಕಂದರೆ ಇದು ಹೇಳ್ಬಲ್ಲೆ, ನಾನು ಎಲ್ಲರ ಹತ್ರನೂ ಫ್ರೆಂಡ್ಶಿಪ್ ಆಗಿ ಚೆನ್ನಾಗಿದ್ದೀನಿ. ಅವ್ರ ಫ್ರೆಂಡ್ಶಿಪ್ ಅಂದರೆ ಆ ಥರ ಫ್ರೆಂಡ್ಶಿಪ್ ಇಲ್ಲ. ಹಾಯ್ ಬಾಯ್, ಅವ್ರು ಮಾತಾಡ್ತಾರೆ, ನಾನು ಸರ್ ಎಲ್ಲಾದ್ರೂ ಫಂಕ್ಷನಲ್ಲಿ ನಮಸ್ಕಾರ ಸರ್, ನಮಸ್ಕಾರ, ಅಷ್ಟಕ್ಕೆ. ಬೇರೆ ಏನು ಅವ್ರಿಗೂ ನಮಗೂ ರೌಡಿಸಮ್ಗೂ ನಮಗೂ ಸಂಬಂಧನೇ ಇಲ್ಲ ಸ್ವಾಮಿ, ನಮ್ಮನ್ನ ಬಿಟ್ಬಿಡಿ. ಇದಕ್ ಮುಂಚೆ ಇವಾಗ ನಿಮ್ದು ಫಸ್ಟ್ ಪಿಕ್ಚರ್ ಟಗರು ಆಗಿರೋದ್ರಿಂದ, ಇದಕ್ ಮುಂಚೆ ನೀವು ಹೇಳಿದೆ ನಮ್ಮ ಏರಿಯಾದಲ್ಲಿ ಸುಮಾರು ಪಿಕ್ಚರ್ ಶೂಟಿಂಗ್ ನಡೆದಿದೆ. ಆ ಶೂಟಿಂಗ್ ನಡೀತಾ ಇರ್ಬೇಕು, ನೀವು ಅಪ್ರೋಚ್ ಮಾಡಿದ್ದು ಉಂಟಾ ಡೈರೆಕ್ಟರ್ಗಳಿಗೆ, ನನ್ಗೊಂದು ಚಾನ್ಸ್ ಕೊಡಿ ಅಂತ ಯಾರಿಗಾರು? ಸರ್, ನಾನು ಹೇಳಿಲ್ವಾ, ಸಿನಿಮಾ ಮಾಡ್ದ ಕರೆದೋಗ್ಲೇ ನಾನು ಹೋಗ್ಲಿಲ್ಲ. ಒಂದಿನ ಬಿಟ್ಟೆ ಹೋದೆ ನಾನು. ಈ ಸಿನಿಮಾ ಮಾಡೋ ಟೈಮೇ ಇಲ್ಲ ನನಗೆ. ನಾನು ಹೇಳಿಲ್ವ ಸರ್, ದೊಡ್ಡ ರಾಜಕೀಯ ವ್ಯಕ್ತಿ, ಮತ್ತೆ ಸೋಷಿಯಲ್ ವರ್ಕು, ಈ ಸಿನಿಮಾನ ಅದೇ ಅಭಿಮಾನಿಗಳ ಸಂಘದ ಅದು ನೋಡ್ಬೇಕು, ಕರ್ನಾಟಕ ಫುಲ್ ನೋಡ್ಬೇಕಲ್ಲ. ಇವಾಗ ನೋಡು, ಬರ್ತ್ಡೇ ಬಂತು, ಅವ್ರದ್ದು ಅದನ್ನ ಸೆಲೆಬ್ರೇಟ್ ಮಾಡಕ್ಕೆ ಎಲ್ಲಾ ತರ ವ್ಯವಸ್ಥೆಗಳು ಮಾಡಬೇಕು. ಇದರಿಂದ ನನಗೆ ಪುರ್ಸೊತ್ತೇ ಇಲ್ಲ, ಟೈಮೇ ಇಲ್ಲ. ಆದ್ರಿಂದ ನಾನು ಚಾನ್ಸ್ ಗೆಟ್ಟು ಅಲ್ಲಿ ಹೋಗಿ ಕುತ್ಕೊಂಡಿರೋ ಟೈಮ್ಗೆ ನಮ್ಗೆ ಅವಕಾಶ ಇಲ್ಲ, ಬಟ್ ಹೋಗೋ ಇಂಟ್ರೆಸ್ಟು ಇಲ್ಲ. ಇವಾಗ ನಮ್ಗೇನಂದ್ರೆ, ಈ ಸಿನಿಮಾದಲ್ಲಿ ಬಂದು ಒಂದು ಪಿಕ್ಚರ್ ಮಾಡಿದ ತಕ್ಷಣ ಅದಲ್ಲಿರೋ ಒಂದು ರುಚಿ ನೋಡ್ಬಿಟ್ಟೆ. ಇವಾಗ ಏನಂದ್ರೆ ನಮ್ಗೆ ಬಿಡಕ್ಕಾಗ್ತಾ ಇಲ್ಲ ಸರ್. ಇವಾಗ ಫಾರ್ ಎಕ್ಸಾಂಪಲ್ ರಿಯಾಲಿಟಿ ಶೋ ಅಲ್ಲಿ ಕಾಮಿಡಿ ಸೆಗ್ಮೆಂಟ್ ಅಂತ ಮಾಡ್ತಾರೆ. ಕಾಮಿಡಿಯವ್ರಿಗೋಸ್ಕರನೇ ಕಾಮಿಡಿ ಕ್ರಿಯೇಟ್ ಮಾಡ್ಕೊಂಡು ಒಂದು ರಿಯಾಲಿಟಿ ಶೋ ಮಾಡ್ತಾರೆ. ಅಲ್ಲಿರೋರಿಗೆ ಎಲ್ಲ ಒಂದ್ ಕಡೆ ಅವಕಾಶ ಕಮ್ಮಿ ಆಗ್ತಾ ಇದೆಯಾ ನೀವು ನೋಡಿದ ಪಟ್ಟಿಗೆ? ಯಾಕಂತ ಹೇಳಿದ್ರೆ ಕಾಮಿಡಿ ಇಸ್ ಅನ್ ಆರ್ಟ್. ಕಾಮಿಡಿ ಮಾಡಕ್ಕೆ ಎಲ್ಲರಿಗೂ ಅವಕಾಶ ಬರಲ್ಲ. ನಿಮ್ಗೆ ಅದು ಕರೆಗಿದಾಗ ಬಂದಿದೆ, ದೇವ್ರ ಋಣನೋ ಏನೋ ಒಂಥರ.
ಸೊ ಹಾಗಾಗಿ ಆಡಿಷನ್ ಕೊಡ್ತಾ ಇರ್ತಾರೆ, ಈ ತರ ರಿಯಾಲಿಟಿ ಶೋ ಮಾಡ್ತಾ ಇರ್ತಾರೆ. ಸೊ ಅಂಥವ್ರ ಬಗ್ಗೆ ಅಂಥವ್ರ ಅವಕಾಶಕ್ಕೋಸ್ಕರ ಪಡ್ದಾಡ್ತಾ ಇರ್ತಾರೆ, ಅವ್ರ ಟ್ಯಾಲೆಂಟ್ ತೋರಿಸ್ಕೊಂಡು. ಸೊ ಅಂಥವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಸರ್ ಅದೇ ಹೇಳಿಲ್ವಾ, ಒಬ್ಬರಿಗೆ ಒಂದು ಅವಕಾಶ ಅನ್ನೋದು ಸಿಗೋದು ನಾರ್ಮಲ್ ವಿಷಯ ಇಲ್ಲ. ಅದು ದೇವರು ದಯ ಇರಬೇಕು, ಅವ್ರಿಗೆ ಒಂದು ಅದೃಷ್ಟ ಅನ್ನೋದು ಒಂದು ಇರಬೇಕು. ಅವ್ರು ಎಲ್ಲಾ ತರ ಕಲೆ ಇರುತ್ತೆ ಅವ್ರ ಹತ್ರ. ಪಾಪ ಅವ್ರ ಒಳಗಡೆ ಬರೋಗನೆ ಎಲ್ಲದಕ್ಕೂ ರೆಡಿಯಾಗೇ ಬರೋದು. ಸುಮ್ಮನೆ ಬಂದು ನನಗೆ ಒಂದು ಚಾನ್ಸ್ ಕೊಡೋಂತ ಯಾರ ಕೈಯಲ್ಲಿ ಕೇಳೋಕ್ಕಾಗಲ್ಲ, ಯಾರ ಕೈಯಲ್ಲಿ ಮಾಡೋಕ್ಕಾಗಲ್ಲ. ಇವಾಗ ನಾನು ಬಂದಿದ್ದೀನಿ ನೋಡು, ಅದು ಆಕಸ್ಮಿಕ ನನ್ಗೆ. ಯಾಕಂದ್ರೆ ನನ್ಗೆ ಯಾವುದು ಗೊತ್ತಿಲ್ಲ, ಆಕ್ಟಿಂಗ್ ಗೊತ್ತಿಲ್ಲ, ನಗಿಯೋಕಂದ್ರು ನಗಿಯೋಕ್ಕಾಗಲ್ಲ, ಅಳಂದ್ರು ಅಳೆಯೋಕ್ಕಾಗಲ್ಲ, ಯಾವುದು ಗೊತ್ತಿಲ್ಲ. ನನ್ನ ಒಂದು ಆಕಸ್ಮಿಕವಾಗಿ ಒಳಗಡೆ ಬಂದೆ. ಇವಾಗ ನೋಡಿದ್ರೆ ನಾನು ಒಂದು ಅವಾರ್ಡ್ ತಗೊಳ್ಳೋ ದೊಡ್ಡ ಆಕ್ಟರ್ ಆಗ್ಬಿಟ್ಟೆ. ನಾನು ಜಿ ಕನ್ನಡದಲ್ಲಿ ನನ್ನೂ ಕರೆದು ಬೆಸ್ಟ್ ಅವಾರ್ಡ್, ಬೆಸ್ಟ್ ಕಾಮಿಡಿಯನ್ ಅಂತ ಒಂದು ಅವಾರ್ಡ್ ಕೊಟ್ಟರು. ಇದೇ ಚಿತ್ತಾರಲ್ಲಿ ಕೂಡ ನನ್ನ ನಾಮಿನೇಷನ್ ಮಾಡಿದ್ರು. ಅಷ್ಟು ಮಟ್ಟಿಗೆ ನಾನು ಬೆಳೆದಿದ್ದೀನಿ. ಅದಕ್ಕೂ ನನಗೊಂದು ಸಂತೋಷ ಅಷ್ಟೇ. ಸೊ ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ಕೆಲವರಿಗೆ ಖಂಡಿತವಾಗಿ ಡಾನ್ ಕ್ಯಾರೆಕ್ಟರ್ ಬಿಟ್ಟು ಜಾಲಿ ಜಾಕೆಗೆ ಯಾವ ಪಾತ್ರ ಕಂಡ್ರೆ ಇಷ್ಟ? ಕಾಮಿಡಿ ಅಂದ್ರೆ ತುಂಬಾ ಇಷ್ಟ ಸರ್. ಕಾಮಿಡಿ ಪಾತ್ರದಲ್ಲಿ ಅವ್ರಿಗೊಂದು ಸೆಟ್ ಆಫ್ ಹೀರೋ, ಸೆಟ್ ಆಫ್ ಕಾಮಿಡಿ ಆಕ್ಟರ್ ಅಂತ ಇರ್ತಾರೆ. ಇವ್ರ ತರ ನಾನು ಮಾಡಬೇಕು, ಇವ್ರ ತರ ನಾನು ಮಾಡಿಸ್ಬೇಕು, ಮುಂದೆ ಚಾನ್ಸ್ ಸಿಕ್ಕರೆ ಈ ತರ ಚಾನ್ಸ್ ಸಿಗ್ಬೇಕಂತ ಯಾವ ತರ ಅನ್ಕೊಂಡಿದ್ದು ಉಂಟಾ? ಕನ್ನಡದಲ್ಲಿ ಕೇಳ್ತೀರಾ? ಕನ್ನಡದಲ್ಲಿ ನನಗೆ ಹಾಸ್ಯ ನಟರಂದ್ರೆ ನನಗೆ ಜಗ್ಗೇಶ್ ಸರ್ ತುಂಬಾ ಇಷ್ಟ. ಅವರು ಡೈಲಾಗ್ ಡೆಲಿವರಿ, ಅವ್ರ ಹತ್ರ ಮಾತಾಡ್ತಾ ಇರೋ ಒಂದೊಂದು ಡೈಲಾಗ್ ಹಂಗೆ ಮನುಷ್ಯನ ನಗಿಸ್ಬಿಡುತ್ತೆ. ಆ ಥರ ಒಂದು ಡೈಲಾಗ್, ಆ ಥರ ಜಗ್ಗೇಶ್ ಥರ ಸರ್ ಅವ್ರ ಥರ ಮಾಡ್ಬೇಕಂತ ಒಂದು ಖುಷಿ. ಹಾಗಾಗಿ ನಾವು ನಿಮ್ಗೊಂದು ಟಿಸ್ಟ್ ಇಕ್ಕಿದೀವಿ ಸರ್. ಮುಂದೆಗಡೆ ಚಿತ್ತಾರಲ್ಲ ಇದು ಕ್ಲಾಸ್ ಇದೆ, ಅದ್ರೊಳಗಡೆ ಇಷ್ಟೊಂದು ಚೀಟಿಗಳು ಹಾಕಿದೀವಿ. ಆ ಒಂದು ಚೀಟಿ ಎತ್ಕೊಳ್ಳಿ. ಓಕೆ. ಮುಂದೆಗಡೆ ಯುವರಾಜ್ ಕುಮಾರ್ ಬಗ್ಗೆ ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ, ನಾನು ಎರಡನೇ ಇದೆ ಟಗರು ಮಾಡಿದೆ, ಸಲಗ ಮಾಡಿದೆ, ಭೀಮಾ ಮಾಡಿದೆ. 4ನೇ ಪಿಕ್ಚರು ಯುವರಾಜ್ ಕುಮಾರ್ ಸರ್ ಜೊತೆಲೇ ಮಾಡಿದ್ದೀನಿ. ಅದು ನನ್ನ ಲಕ್ಕು. ಅವು ರಾಜ್ಯವಂಶದ ಜೊತೆಲೇ ಮಾಡ್ತಾ ಬರ್ತಾ ಇದ್ದೀನಿ. ಅದು ನನಗೆ ಒಂದು ದೊಡ್ಡ ದೇವ್ರ ಕೃಪೆ ಅಂತ ಹೇಳಬೇಕು. ಅದು ನನಗೆ ಖುಷಿ ಆಯಿತು. ಅವ್ರ ಜೊತೆ ಮಾಡುವಾಗ ನನಗೇನು ಅನ್ಸುತ್ತೆ ಅಂದರೆ, ಶಿವಣ್ಣ ನನ್ನ ಲೈಫಲ್ಲಿ ಆ ಥರ ಒಂದು ಹೀರೋ ನೋಡಿಲ್ಲ. ಯಾಕಂದರೆ ನಾನು ನೋಡಿದ ತಕ್ಷಣ ಅವ್ರು ಸೂಪರ್ ಸ್ಟಾರ್ ಸರ್. ಒಂದು ನಾರ್ಮಲ್ ಮನುಷ್ಯ ಇಲ್ಲ, ಒಂದು ನಾರ್ಮಲ್ ಇಲ್ಲ, ಅವರು ಸೂಪರ್ ಸ್ಟಾರ್. ಕರ್ನಾಟಕದಲ್ಲಿ ಕರ್ನಾಟಕ ಚಕ್ರವರ್ತಿ, ಸೂಪರ್ ಸ್ಟಾರ್ ಅವ್ರು ನಾನು ನೋಡಿದ ತಕ್ಷಣ ಒಂದು ಯಾರೋ ನಮ್ಮ ಪಕ್ಕದ ಮನೆ ಹುಡುಗ ಆ ಥರ ಒಂದು ಪಳಗ್ತಾರೆ, ಕೂತ್ಕೊಂಡು ಹೆಂಗಿದಾನ ಜಾಲಿಯಾಗಿ ಮಾತಾಡ್ತಾರೆ. ನಾನು ನೋಡಿದ ತಕ್ಷಣ ಸೂರ್ಯ ಅಂತಾರೆ. ನಾನು ಸೂರ್ಯ ಅಧ್ಯಕ್ಷ ಅಂತ ಅವ್ರಿಗೆ ಗೊತ್ತು. ಯಾವಾಗಲೂ ಅವ್ರು ಜಾಕಂತ ಕರೆಯೋದೇ ಇಲ್ಲ. ಸೂರ್ಯ ಬರೋ ಅಂತ ಒಂಥರ ಮುದ್ದಾಗಿ ಮಾತಾಡ್ತಾರೆ. ನನ್ನ ಲೈಫ್ ಟೈಮಲ್ಲಿ ಇವಾಗ ಕೂಡ ಚೆನ್ನೈಯಿಂದ ಒಂದು ಆಕ್ಟರ್ ಬಂದಿದ್ರು ಲಗ್ನ ಪತ್ರ ಕೊಡೋಕ್ಕೆ. ಮನೆ ಹತ್ರ ಹೋಗಿದ ತಕ್ಷಣ ಕರೆದು ಎಷ್ಟು ಅದೇ ರಾಜವಂಶ ಅನ್ನೋದು, ಅದೇ ದೊಡ್ಡ ಮನೆ ಅನ್ನೋದು, ಆ ಥರ ಗೌರವ ಯಾರ ಕೈಯಲ್ಲೂ ಚಾನ್ಸೇ ಇಲ್ಲ ಸರ್. ಆ ವಂಶದಲ್ಲಿ ಹುಟ್ಟಿದವ್ರೆ ಯುವರಾಜ್ ಕುಮಾರ್ ಕೂಡ. ಬಟ್ ಶಿವಣ್ಣ ಎಷ್ಟು ಮುದ್ದಾಗಿ ನಡ್ಕೊಂಡ್ರು ಗೊತ್ತಾ. ಮನೆ ಕರ್ಕೊಂಡು ಹೋಗಿ ಕಾಫಿ ಕೊಟ್ಟು ಆ ಲಗ್ನ ಪತ್ರ ಇಸ್ಕೊಂಡು ಅವ್ರನ್ನ ಮಾತಾಡಿ ಕಲಿಸಿ ಹೊರಗಡೆ ಕಳ್ಸೋರ್ಗು ಜೊತೆಯಲ್ಲಿದ್ದು. ಕಾರ್ ಬೇಕಾ ಜಾಕ್ ಅಂತ ಕಳಿಸ್ತಾ ಇಲ್ಲ, ಪರವಾಗಿಲ್ಲ ಬಂದಿದ್ದೀವಿ, ಕಾರಲ್ಲೇ ಬಂದಿದ್ದೀವಿ ಅಂತ. ಆ ಥರ ಮಾತಾಡ್ಸಿದ್ರೆ ಸಾಕು ಒಂದು ಮನುಷ್ಯನಿಗೆ. ಆ ಥರ ಮಾತಾಡ್ಸೋದೇ ಅವ್ರಿಗೆ ಎಷ್ಟೋ ದೊಡ್ಡ ಗೌರವ ಕೊಟ್ಟಂಗೆ. ಅದು ಸಾಕು. ಅದು ನಾನು ಯುವರಾಜ್ ಕುಮಾರ್ ಸರ್ ಜೊತೆ ಒಂದು ಪಿಕ್ಚರು, ಅದೇ ಎಕ್ಕ ಪಿಕ್ಚರ್ ಮಾಡುವಾಗ ಅದು ನಾನು ಅವ್ರ ಹತ್ರ ನೋಡಿದೆ. ಆ ಗೌರವ, ಆ ಮರ್ಯಾದೆ, ಒಬ್ಬರನ್ನ ಹೆಂಗ್ ಮಾತಾಡ್ಸ್ಬೇಕು. ಅವ್ರು ಒಂದು ಹೀರೋ, ನಾನು ಹೀರೋ ಅಪ್ಪ ಅನ್ನೋ ಒಂದು ಇದಿಲ್ಲ. ಬಂದರೆ ಎಲ್ಲರ ಹತ್ರ ನಾರ್ಮಲ್గా ನಮ್ಮ ಜೊತೆಲಿ ಕುತ್ಕೊಂಡು ಊಟ ಮಾಡ್ತಾರೆ ಸರ್. ಅವ್ರು ಮನ್ಸು ಮಾಡಿದ್ರೆ ಕ್ಯಾರವನಲ್ಲಿ ಕುತ್ಕೊಂಡು ಊಟ ಮಾಡ್ಬೋದು. ನಾವು ಒಂದು ಆರ್ಟಿಸ್ಟ್ ಯಾರು ಇದೀವಿ ಅವ್ರ ಜೊತೆಲಿ ಕುತ್ಕೊಂಡು ಆರಾಮಾಗಿ ಊಟ ಮಾಡ್ಕೊಂಡು ಕೈ ತೊಳ್ಕೊಂಡು ಟಕ್ಕಂತ ನನಗೆ ಈ ಶಿವಣ್ಣ ಜ್ಞಾಪಕ ಬಂತು. ನೋಡಪ್ಪ, ಆ ಮನೇಲಿ ಹುಟ್ಟಿದ್ದಕ್ಕೆ ಇದು ಹಂಗೆ ಇದೆ ನೋಡಿ ಇವ್ರಿಗೂ ಅನ್ನೋ ಒಂದು ಶಿವಣ್ಣ ನೋಡ್ದಂಗೆ ಆಯ್ತು ಸರ್. ಸೊ ಇವಾಗ ಯುವರಾಜ್ ಕುಮಾರ್ ಬಗ್ಗೆ ಮಾತಾಡ್ತಾ ಇದ್ರಿ. ಎಲ್ಲೋ ನಮ್ಮ ಕಡೆ ಇವಾಗ ಪುನೀತ್ ರಾಜ್ಕುಮಾರ್ ಇಲ್ಲ. ಸೊ ಜನ ಸೆಲೆಬ್ರಿಟೀಸು ಮತ್ತು ಜನಗಳು ಹೇಳ್ತಾರೆ ಯುವರಾಜ್ ಕುಮಾರ್ ನೋಡ್ತಾ ಇದ್ರೆ ಪುನೀತನ ನೋಡ್ದಂಗೆ ಆಗುತ್ತೆ ಅಂತ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್ ನಾನು ಕರೆಕ್ಟಾಗಿ ಹೇಳ್ತೀನಿ ನೋಡಿ. ಯುವರಾಜ್ ಕುಮಾರ್ ಪುನೀತ್ ಸರ್ಗೆ ಆಲ್ಟರ್ನೇಟ್ ಅವರು. ಅರ್ಥ ಆಯ್ತಾ? ಅವ್ರು ಇಲ್ಲದೆ ಜಾಗನ ಫಿಲ್ ಮಾಡಕ್ ಬಂದಿರೋ ಒಂದು ದೊಡ್ಡ ಮನೆಗೆ ಒಂದು ಹೆಂಗೆ ಹೇಳೋದು,
ಅವರು ಒಂದು ಪುನೀತ್ ಸರ್ಗೆ ಆಲ್ಟರ್ನೇಟಿವ್. ಅವರು ಕರೆಕ್ಟು ಆ ಪ್ಲೇಸ್ಗೆ, ಪುನೀತ್ ಸರ್ ಪ್ಲೇಸ್ಗೆ ಯುವರಾಜ್ ಕುಮಾರ್ ಕರೆಕ್ಟು. ಪುನೀತ್ ರಾಜ್ಕುಮಾರ್ ಒಡನಾಟ ಇತ್ತಾ ನಿಮ್ದು? ಹೌದು, ಅವರು ಲಾಸ್ಟ್ ಬರ್ತ್ಡೇಗೆ ಅವ್ರ ಮನೇಲೇ ಹೋಗಿ, ನಾನು ನಮ್ಮ ಬಾಸ್ ಅವ್ರ ಮಗ ಯುವರಾಜ್ ಸರ್ ಅಂತ ನಮ್ಮ ಕೌನ್ಸಿಲರು, ಅವರು ನಾವೆಲ್ಲ ಮನೆಗೆ ಹೋಗಿ ಕೇಕ್ ಕಟ್ ಮಾಡಿಬಿಟ್ಟು, ಅದೇ ಕೊನೆ ಬರ್ತ್ಡೇ ಅವ್ರು ನಾವು ಜೊತೆಲಿ. ಅವಾಗ ಕೂಡ ಹೇಳಿದ್ರು, ಜಾಕ್ ನಂದು ಒಂದು ಪಿಕ್ಚರ್ ಇದೆ ದಿಕ್ಕ ಅಂತ, ದಿಕ್ಕನೇ ಆ ಪಿಕ್ಚರ್ ಹೆಸರು. ಆ ಪಿಕ್ಚರ್ಗೆ ನಾನು ಹೇಳ್ತೀನಿ, ಅವ್ರ ಜೊತೆ ಮಾತಾಡು, ಪವನ್ ಮುಡ್ಯಾರ ಇರ್ಬೋದು ಡೈರೆಕ್ಟ್ರು, ಅವ್ರ ಹತ್ರ ಹೇಳ್ತೀನಿ ಮಾತಾಡು ಅಂತ ಹೇಳಿದ್ರು. ನಾನು ಅವ್ರು ಇದ್ದಿದ್ರೆ ಆ ಪಿಕ್ಚರಲ್ಲೂ ಮಾಡ್ತಾ ಇದ್ದೆ. ನನಗೆ ಒಂದು ಫೀಲ್ ಆಗಿರೋದು, ಶಿವಣ್ಣ, ಪುನೀತ್ ಸರ್, ಯುವರಾಜ್ ಕುಮಾರ್, ವಿನಯ್ ರಾಜ್ಕುಮಾರ್, ಇದು ಸಿಟಿ ಲೈಟಲ್ಲಿ ವಿನಯ್ ರಾಜ್ಕುಮಾರ್ ಅವ್ರ ಜೊತೆಲಿ ಮಾಡ್ತಾ ಇದ್ದೆ ನೋಡಿ. ಅವ್ರ ವಂಶದ ಎಲ್ಲ ಜೊತೆಲಿ ಮಾಡ್ದಂಗೆ ಒಂದು ಫೀಲ್ ಆಗಿರುತ್ತೆ. ನನ್ನ ಲೈಫಲ್ಲಿ ಅದೊಂದು ದೊಡ್ಡ ಮನೆಯಲ್ಲಿ ಎಲ್ಲ ಹೀರೋ ಜೊತೆಲಿ ಮಾಡಿದಂಥ ಒಂದು ಖುಷಿ, ಅದು ಫೀಲ್ ಆಗಿರುತ್ತೆ. ಎಲ್ಲ ಒಂದ್ ಕಡೆ ಸಿನಿಮಾ ರಂಗಕ್ಕೆ ಬಂದಿಲ್ಲ ಅಂದ್ರೆ ಜಾಕ್ ಅವ್ರು ಏನಾಗ್ತಿದ್ರು? ಜಾಕ್ ಅವ್ರು ಏನು ಕ್ಯಾಂಡಿಡೇಟ್ ಆಗಿರೋರು, ಇಲ್ಲಾಂದ್ರೆ ಕೌನ್ಸಿಲರ್ ಆಗಿರೋರು, ರಾಜ್ಯದಲ್ಲಿ ಏನಾದ್ರು ರಾಜಕೀಯದಲ್ಲಿ ಏನಾದ್ರು ದೊಡ್ಡ ಮಟ್ಟದಲ್ಲಿ ಒಂದು ದೊಡ್ಡ ವ್ಯಕ್ತಿ ಆಗಿರೋರು, ಬೇರೆ ಏನೂ ಆಗಿರಲ್ಲ ಸರ್. ಆಯ್ತಾ, ನೆಕ್ಸ್ಟ್ ಇನ್ನೊಂದು ಚೀಟಿ ಇದೆ, ಎತ್ಕೊಳ್ಳೋಣ. ಶಂಕರ್ ನಾಗ್. ಶಂಕರ್ನ ಯಾವ ಸಿನಿಮಾ ನೋಡಿದ್ದೀರಾ? ಶಂಕರ್ನ ತರ ಆದಂತ ಮೇಲ್ ಪ್ರತಿಭೆ ಕನ್ನಡ ಇಂಡಸ್ಟ್ರಿಯಲ್ಲಿ ಮತ್ತೆ ಬರೋದು ಇಲ್ಲ ಅಂತ ನಿಮಗೂ ಗೊತ್ತು, ನಮಗೂ ಗೊತ್ತು. ಅವ್ರ ಬಗ್ಗೆ ನೀವು ಕಂಡಂತ ಆ ಬಾಲ್ಯದಲ್ಲಿ ಆ ಸಿನಿಮಾಗಳಾಗಿರ್ಬೋದು, ಯಾವ ಥರ ಅನುಭವ ನಿಮ್ಗಿತ್ತು ಸರ್? ಅವ್ರದ್ದು ಕನ್ನಡ ಸಾಂಗ್ ಅಂತ ನಾನು ತುಂಬ ಇಷ್ಟಪಟ್ಟು ಕೇಳಿದ್ರೆ ಶಂಕರ್ ನಾಗ್ ಸರ್ ಸಾಂಗೇ ಇರಬೇಕು. ಯಾಕಂದರೆ ತುಂಬ ಇಷ್ಟ ನನಗೆ ಅವ್ರು ಒಂದೊಂದು ಸಾಂಗು. ಈ ಆಟೋ ರಾಜ ಇರ್ಬೋದು, ಗೀತಾ ಇರ್ಬೋದು, ಮತ್ತು ನೋಡಿ ಸ್ವಾಮಿ ನಾವಿರೋದಿಗೆ, ಸುಮಾರು ಪಿಕ್ಚರ್ಗಳು ಹಾಡು ಮೈಂಡಲ್ಲೇ ಇದೆ ಸರ್. ಯಾವಾಗಾದರೂ ನಾನು ಏರ್ಫೋನಲ್ಲಿ ಸಾಂಗ್ ಕೇಳಬೇಕಾದ್ರೆ ಶಂಕರ್ ನಾಗ್ ಸಾರು ಗೀತಾಂಜಲಿ ಅಂತ ಒಂದು ಸಾಂಗ್ ಇದೆಯಲ್ಲ, CBI ಶಂಕರ್, ಆ ಸಾಂಗ್ ಅಂತ ತುಂಬ ಲೈಕ್ ನನಗೆ. ಅವರು ಸಾಂಗು ಅವ್ರನ್ನ ಮರೆತರು ನಾನು ಆ ಸಾಂಗ್ಗಳನ್ನ ಯಾವತ್ತೂ ಮರೆಯಲ್ಲ. ಅದೇ ಥರ ಶಂಕರ್ ನಾಗ್ ಸಾರು ಕೂಡ ತುಂಬ ಇಷ್ಟ. ಇನ್ನೊಂದು ಚೀಟಿ ಎತ್ಕೊಂಡು. ವಿಷ್ಣುವರ್ಧನ್. ನನ್ನ ಬಾಲ್ಯದಲ್ಲಿ ನಾನು ಕಂಡಂತ, ನನಗೆ ಅವಾಗ ಶಿವಣ್ಣ ಅಷ್ಟು ಪರಿಚಯ ಇಲ್ಲ, ನಾನು ನೋಡಿಲ್ಲ ಕೂಡ ಅವಾಗ ಅಷ್ಟು, ನನಗೆ ಅಷ್ಟು ಇದಿಲ್ಲ. ನಾನು ಫಸ್ಟ್ ಕನ್ನಡದಲ್ಲಿ ನನಗೆ ಲೈಕ್ ಆದಂಥ ಹೀರೋ, ನಾನು ಒಬ್ಬರಿಗೆ ಫ್ಯಾನ್ಸ್ ಆಗ್ತೀನಿ ಅಂದರೆ ಅದು ಫಸ್ಟು ವಿಷ್ಣುವರ್ಧನ್ ಸರ್ಗೆ. ನಾನು ಸುಳ್ಳು ಹೇಳೋ, ಕ್ಯಾಮ್ರಾ ಮುಂದೆ ಸುಳ್ಳು ಹೇಳ್ತಾ ಇಲ್ಲ, ಇವತ್ತು ನಿಜ ಹೇಳ್ತಾ ಇದ್ದೀನಿ, ನಾನು ದೊಡ್ಡ ಫ್ಯಾನ್ ವಿಷ್ಣುವರ್ಧನ್ ಸರ್. ಅವ್ರದ್ದು ಪಿಕ್ಚರ್ಗಳು ಸುಮಾರು ಪಿಕ್ಚರು, ಆ ಕಾಲದಲ್ಲಿ ಬಂದಂಥ ಯಾವ ಪಿಕ್ಚರು ನಾನು ಅವ್ರದ್ದು ಬಿಟ್ಟಿಲ್ಲ. ನೀವು ಯಾವ ಪಿಕ್ಚರ್ ಹೇಳಿ ನಾನು ಅದ್ರಲ್ಲಿ ಒಂದು ಸೀನ್ ಹೇಳ್ತೀನಿ, ಆ ಥರ ಫ್ಯಾನ್ ನಾನು. ವಿಷ್ಣುವರ್ಧನ್ ದೊಡ್ಡ ಅಭಿಮಾನಿ ಅಂತಾರೆ, ಅವ್ರ ಬಗ್ಗೆ ಒಂದು ಡೈಲಾಗ್ ಮಾಡ್ಬೋದಾ ಜಾಕ್ ಅವರು? ಅವ್ರದ್ದು ಡೈಲಾಗ್ಗಳು ನಾನು ಅದೇ ಚಿಕ್ಕ ವಯಸ್ಸಲ್ಲಿ ನೋಡಿದಂಥ ಪಿಕ್ಚರ್ಗಳೆಲ್ಲ ಇವಾಗ ಸದ್ಯದಲ್ಲಿ ಏನಾದರೂ ಬಂದಿದ್ರೆ ಒಂದು ಡೈಲಾಗು ನಾನು ಹೇಳ್ಬೋದು. ಸದ್ಯ ಇದ್ರೂ ಯೋಚನೆ ಮಾಡಿ ಹೇಳ್ತೀನಿ. ಆ ಪಿಕ್ಚರ್ಗೆಲ್ಲ ಯಾವುದೋ ಪಿಕ್ಚರ್ ಕೇಳಿ. ಯಜಮಾನ. ಆ ಯಜಮಾನ ಯಜಮಾನದಲ್ಲಿ ಆ ಮಣ್ಣು ಎತ್ಕೊಟ್ಟು ಹೆಣ್ಸೆ ಕೇಳ್ತಾರೆ. ಅವಾಗ ತಿರ್ಗಾ ಆ ಮಣ್ಣು ಅವ್ರು ಕೇಳ್ಕೊಟ್ಟು ಅಷ್ಟೇ ಇದೆ ಹೆಣ್ಸೆ ಅಂತಾರೆ. ಅವಾಗ ಅದು ಹೆಂಗೆ ಅನ್ಸೋದು, ನಾನು ನೆನ್ಸಿದ್ದೀನಿ ಕರೆಕ್ಟಾಗಿದೆ, ನೀನು ನೆನ್ಸೋಡು ಕರೆಕ್ಟಾಗಿಲ್ಲ ಅಂದರೆ ನಾನು ಉತ್ತರ ಕೊಡ್ತೀನಿ ಅಂತ. ಅದೊಂದು ಮೈಂಡಲ್ಲಿ ಕೊಟ್ಟಿದ್ದಾರೆ. ಸೊ ಇವಾಗ ವಿಷ್ಣುವರ್ಧನ್ ಅಭಿಮಾನಿ ಅಂತ ಹೇಳ್ತೀರಾ. ಸೊ ದಾದಾ ಅಂತಾನೆ ಕರೀತಾರೆ ಕರ್ನಾಟಕ. ಹೌದು, ಕರ್ನಾಟಕ ದಾದಾ ಅವರೇ. ನಿಮ್ಮ ಏರಿಯಾದಲ್ಲಿ ವಿಷ್ಣುವರ್ಧನ್ ಒಂದು ಯಾರೋ ಸಿನಿಮಾ ರಿಲೀಸ್ ಆದಾಗ ನೀವು ಕಟೌಟ್ ಹಾಕಿದ್ದು ಉಂಟಾ? ಇಲ್ಲ, ಅಷ್ಟು ದೊಡ್ಡ ಮಟ್ಟ ಯಾಕಂದ್ರೆ ಅವತ್ತು ನನಗೆ ಚಿಕ್ಕ ಹುಡುಗ ಸರ್, ಅಷ್ಟು ಐಡಿಯಾನೂ ಇಲ್ಲ, ಅವಾಗ ದೋಬಲ್ ಕಾಸು ಇಲ್ಲ, ಆದ್ರಿಂದ ನಮ್ಗೆ ಮಾಡಕ್ ಶಕ್ತಿನೂ ಇಲ್ಲ ಅವಾಗ. ಆದ್ರೆ ಇಷ್ಟ ನಮ್ಗೆ ವಿಷ್ಣು ದಾದಾ ಅಂದ್ರೆ ಅವಾಗ ತುಂಬಾ ಇಷ್ಟ. ಒಂದು ಹೀರೋ ನಮ್ಮ ಕಣ್ಣಿಗೆ ಸಿಕ್ಕಿದಂತ ಒಂದು ದೊಡ್ಡ ಹೀರೋ ಅಂದ್ರೆ ಅವಾಗ ವಿಷ್ಣುವರ್ಧನ್. ಇವಾಗ ನನ್ಗೆ ಶಿವಣ್ಣ ಎಷ್ಟು ಲೈಕೋ ಅವಾಗ ಅಷ್ಟು ಲೈಕು ವಿಷ್ಣುವರ್ಧನ್ ಸರ್. ಇನ್ನೊಂದು ಚೀಟಿ ಎತ್ಕೊಳ್ಳಿ. ಅದು ಡಾಲಿ ಧನಂಜಯ. ಕರೆಕ್ಟ್ ಆಗಿ ಬಂತು ನೋಡಿ ನಿಮ್ಗೆ. ಡಾಲಿ ಧನಂಜಯ್ ಬಗ್ಗೆ ಫಸ್ಟ್ ಟಗರುಯಿಂದ ಹಿಡ್ದು ಎಲ್ಲ ಅನುಭವ ಇದೆ ನಿಮ್ಮ ಹತ್ರ. ಅವರು ಮೊದಲನೇ ಪಿಕ್ಚರು ನಮ್ಮ ರಾಟೆ ಪಿಕ್ಚರು ಅವ್ರು ನನಗೆ ಪರಿಚಯ. ಬಟ್ ಪರಿಚಯ ಅಂದ್ರೆ ಅವ್ರು ಯಾರಂತ ನನ್ಗೆ ಗೊತ್ತಿಲ್ಲ ಅವಾಗ ನಮ್ಮ ಕಡೆ ಶೂಟಿಂಗ್ ಮಾಡೋಕೆ ಬರುವಾಗ ಅವ್ರ ಹತ್ರ ನನಗೆ ಅವರು KP ಅರ್ಜುನ್ ಅವರು ನನಗೆ ಇದು
ಅಂಬಾರಿ ಪಿಕ್ಚರಿಂದ ನನಗೆ ಪರಿಚಯ. ಅವಾಗ ಅವರು ಸ್ವಲ್ಪ ಜಾಗ ಅದಿದು ಮಾಡಿಕೊಟ್ಟೆ, ಆವಾಗ ಪರಿಚಯ. ಬಟ್ ಆವಾಗ ನನಗೂ ಅವ್ರಿಗೂ ಅಷ್ಟೊಂದು ಒಳನಾಟ ಇಲ್ಲ. ಅದಾಗಿ ಆಮೇಲೆ ಟಗರು ಬಂದು ಅವ್ರಿಗೆ ಸಿನಿ ಫಿಲಮ್ ಇದರಲ್ಲಿ ಅವರು ಅದರಲ್ಲಿ ಪರಿಚಯ ಥರನೇ ವಿಲನ್ ಆಗಿ ಪರಿಚಯ ಆಗಿ ಹೆಸರು ಮಾಡೋದಂಥ ಒಂದು ಪಿಕ್ಚರು. ಆ ಪಿಕ್ಚರಲ್ಲಿ ನಾನು ಅವ್ರ ಜೊತೆಲಿ ಆ್ಯಕ್ಟ್ ಮಾಡಿದ್ದೆ. 4 ಜನದಲ್ಲಿ ನಾನು ಒಬ್ಬ. ಧನಂಜಯ ಸರು, ವಸಿಷ್ಠ ಸರು, ನಾನು, ಇನ್ನೊಬ್ಬ ಸಂತೋಷ್ ಅಂತ, 4 ಜನ ಆ ಪಿಕ್ಚರಲ್ಲಿ ಮೈನ್ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರಲ್ಲಿ ನಾನು ಒಬ್ಬ. ಅವಾಗ ಅವ್ರ ಜೊತೆ ನನಗೂ ಸ್ವಲ್ಪ ಒಡನಾಟ ಚೆನ್ನಾಗಾಯ್ತು. ಅವರು ಟಗರಲ್ಲಿ ಹೆಂಗೆ ಡಾಲಿ ಅಂತ ಮಿಂಚಿದ್ರು ಅದೇ ಥರ ನಾನು ಭೀಮಲ್ಲಿ ಜಾಲಿ ಅಂತ ಮಿಂಚ್ಬಿಟ್ಟೆ. ಆ ಡಾಲಿಗೂ ಜಾಲಿಗೂ ತುಂಬ ಕನೆಕ್ಷನ್ ಇದೆ. ಅವರು ಟಗರಲ್ಲಿ ಡಾಲಿ ಅಂತ ಮಿಂಚಿದ್ರು, ನಾನು ಭೀಮಲ್ಲಿ ಜಾಲಿಯಾಗಿ ಮಿಂಚ್ಬಿಟ್ಟೆ. ಜಾಲಿ ಇಬ್ರು ತುಂಬಾ ಕ್ಲೋಸ್. ನನ್ನ ನೋಡಿದ್ರೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಸೊ ಹಾಗಾಗಿ ಇವಾಗ ಡಾಲಿ ಅವರುವೇ ಕಷ್ಟಪಡ್ಕೊಂಡೇ ಬಂದಿರೋದು. ಅವರು ಇಷ್ಟು ಸಿನಿಮಾ ಇದು ಗೆಲ್ತು ಅಂತ ನಂಗಿಲ್ಲ, ಇಷ್ಟು ಸಿನಿಮಾ ಸೋಲ್ತು ಅಂತ ನಂಗಿಲ್ಲ. ಅವರು ವಿಲನ್ಗಾಗಿ ಇದು ಫೇಮಸ್, ಅವರು ನೀವು ವಿಲನ್ ಆಗಿ ಫೇಮಸ್. ಸರ್ ಅವರು ರಾಜ್ಕುಮಾರ ಯುವರತ್ನ ಡೈಲಾಗ್ ಹೇಳ್ತಾರೆ, ಲೈ ನಾನ್ ಕೆಟ್ಟವನಾದ್ಮೇಲೆನೆ ಕಣೋ ಈ ರೇಂಜಿಗೆ ಬಂದಿದ್ದು, ನೀವು ಕೆಟ್ಟವನಾಗೆ ಇರೋ, ಒಳ್ಳೆನಾಗಿದ್ರೆ ಬೆಳೆಯಕ್ಕಾಗಲ್ಲ ಅಂತ. ಆತರ ಅವರು ಯಾವಾಗ ವಿಲನ್ ಆಗಿ ಶುರು ಮಾಡಿದ್ರು ಆವಾಗಲೇ ಅವರು ಒಂದ್ ರೇಂಜಿಗೆ ಬಂದ್ರು. ನಾವು ಅದೇ ತರ ವಿಲನ್ ಆಗಿ ಇವಾಗ ಮಿಸ್ತಾ ಇದೀವಿ. ಇನ್ನು ಮುಂದೆ ಬರೋ ಸಿನಿಮಾಗಳಲ್ಲಿ ನೋಡಿ ನಮಗೂ ನಮ್ಮ ಕನ್ನಡ ಸಿನಿಮಾ ಏನಂತಾರೆ ಫ್ಯಾನ್ಸ್ಗಳ ಮುಖಾಂತರ ನಮಗೂ ಆ ಥರ ಒಂದು ದಯ ಸಿಕ್ಕಿ ಅವ್ರ ದಯದಿಂದ ನಾವು ಮೇಲೆ ಬರ್ಬೇಕಂತ ಕೇಳ್ಕೊಂತೀನಿ ಅಷ್ಟೇ. ಜಾಲಿ ಜಾಕೆಗೆ ತಮಿಳು ತೆಲುಗು ಇಂದ ಆಫರ್ ಬಂದಿದ್ದು ಉಂಟಾ ಸರ್? ಯಾವುದೇ ಭಾಷೆಯಿಂದ ಆಫರ್ ಬಂದ್ರು ನಮ್ಮ ತಾಯಿ ಸದ್ದಾಗಲೂ ಕನ್ನಡ ಬಿಟ್ಟು ನಾನು ಬೇರೆ ಎಲ್ಲೂ ಹೋಗಲ್ಲ. ನನಗೆ ಹೆಸರು ಮಾಡಿಕೊಟ್ಟಂಥ ಭಾಷೆ ಕನ್ನಡ, ನನಗೆ ಊಟ ಹಾಕಿದ್ದು ಕನ್ನಡ, ನನ್ನ ಬೆಳೆಸಿದ್ದು ಕನ್ನಡ, ನನ್ನ ಮಾತು ಕಲಿಸ್ಕೊಟ್ಟು ಇವತ್ತು ನಾನು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡಿದ್ರೆ ನನಗೆ ಕನ್ನಡಾಂಬೆನೇ ನನಗೆ ಅದೊಂದು ಸಾಕು ಸರ್. ಕನ್ನಡನೇ ಸಾಕು. ಅದೊಂದು ಸಿನಿಮಾ ಮಾಡ್ಕೊಂಡು ಹೋದ್ರೆ ಸಾಕು. ನನಗೆ ಬೇರೆ ಯಾವ ಲ್ಯಾಂಗ್ವೇಜಲ್ಲೂ ಬೇಡ, ಚಾನ್ಸೇ ಬೇಡ. ನಾನು ಮನಸ್ಸು ಮಾಡಿದ್ರೆ ನಾನು ಕರ್ನಾಟಕ ರಾಜ್ಯಾಧ್ಯಕ್ಷ ಸೂರ್ಯಗೆ ಅವ್ರ ಹತ್ರ ಕೇಳಿದ್ರೆ ಕೂಡ ಅವ್ರದ್ದೇ ಪ್ರೊಡಕ್ಷನ್ ಕಂಪನಿ ಇದೆ, ಅಲ್ಲೇ ಚಾನ್ಸ್ ಸಿಗುತ್ತೆ, ಅಲ್ಲೇ ಮಾಡ್ಬೋದು. ನನಗೆ ಕನ್ನಡ ಸಾಕು. ಕನ್ನಡದಲ್ಲೇ ನನಗೆ ಒಳ್ಳೆ ಹೆಸರಿದೆ. ನನ್ನನ್ನು ಕನ್ನಡದಲ್ಲಿ ಗುರುತಿಸ್ತಾರೆ ಸರ್. ಒಂದು ಮಾತು ಹೇಳ, ಒಂದು ಜಾಗದಲ್ಲಿ ಹೋಗಿ ಬೆಳೆ ಇಲ್ಲದೆ ಅಲ್ಲಿ ನಿಂತ್ಕೊಂಡಿರೋದು ಬದಲು ಬೆಳೆದಿರೋ ಜಾಗದಲ್ಲಿ ನಮಗೆ ಮರ್ಯಾದೆ ಕೊಡೋ ಜಾಗದಲ್ಲಿ ಕೂತ್ಕೊಂಡಿರೋದು ಎಷ್ಟೋ ಮೇಲೆ. ಅಲ್ಲೋಗಿ ನಾನು ಯಾರಂತಾನೆ ಗೊತ್ತಿರೋದಿಲ್ಲ, ಅವನ ಹತ್ರ ನಾನು ಕೈ ಕಟ್ಕೊಂಡು ನಿಂತ್ಕೋಬೇಕು. ನಾನು ಇಲ್ಲಿ ನಾನು ಯಾರಂತ ಗೊತ್ತು, ನಾನು ಆರಾಮಾಗಿ ಕಾಲ್ ಮೇಲೆ ಕಾಲು ಹಾಕೊಂಡು ಕುತ್ಕೊತೀನಿ. ನನಗೆ ಅಷ್ಟೊಂದು ಇಲ್ಲಿ ಬೆಳೆ ಇದೆ. ನಾನು ಇಲ್ಲಿ ಬಿಟ್ಬಿಟ್ಟು ನಾನು ಯಾಕೆ ಹೋಗ್ಬೇಕು? ನನಗೆ ಕನ್ನಡ ನನ್ನ ಉಸಿರಿರೋರ್ಗೂ ಕನ್ನಡ ಜೊತೆಲೇ ಇರ್ತೀನಿ. ನನ್ನ ಉಸಿರು ಹೋದ್ರೆ ಕನ್ನಡ ಬಾವುಟನೇ ಮುಚ್ಚಿಬಿಡ್ಲಿ ಸರ್, ಅಷ್ಟೇ ಸಾಕು. ಎಲ್ಲ ಒಂದ್ ಕಡೆ ಕನ್ನಡ ಇಂಡಸ್ಟ್ರಿಯಲ್ಲಿ ನೀವು ಕಂಡಂತೆ ಕನ್ನಡಕ್ಕೆ ಪ್ರಾಮುಖ್ಯತೆ ಕಮ್ಮಿ ಆಗಿದೆಯಾ? ಇಲ್ಲ, ಯಾವತ್ತೂ ಕಡಿಮೆ ಆಗಲ್ಲ. ಕಡಿಮೆ ಆಗೋ ಚಾನ್ಸೂ ಇಲ್ಲ. ಕನ್ನಡ ತಾನೆ ಸರ್. ಇಲ್ಲಿ ಕರ್ನಾಟಕದಲ್ಲಿ ನಮ್ಮ ಭಾಷೆ ಬಿಟ್ಟು ಬೇರೆ ಭಾಷೆಗೆ ಯಾರಾದ್ರೂ ಕೊಡ್ತಾರ? ಏನಕ್ಕೆ ಈ ಕ್ವಶನ್ ಬಂತು ಅಂತ ಹೇಳಿದ್ರೆ ಎಲ್ಲರೂ ಪ್ಯಾನ್ ಇಂಡಿಯಾ ಏನ್ ಪ್ಯಾನ್ ಇಂಡಿಯಾ ಅಂತ ಹೇಳಿದ್ರೆ ಕೂಡ ಯಾವಾಗ ಸರ್ ಪ್ಯಾನ್ ಇಂಡಿಯಾ ಬಂತು? ಪ್ಯಾನ್ ಇಂಡಿಯಾ ಅಂತಾರಲ್ಲ, ಅವ್ರವ್ರ ಬೆಳೆನ ಬೇಯಿಸ್ಕೊಳಕ್ಕೆ ಈ ಪ್ಯಾನ್ ಇಂಡಿಯಾ. ಅವ್ರು ದುಡ್ಡಾಗಿರ್ತಾರೆ. ಆ ದುಡ್ಡನ್ನ ಯಾರಿಗೆ ಇವಾಗ ಅವ್ರ ಲ್ಯಾಂಗ್ವೇಜ್ ಮೇಲೆ ಇದು ಮಾಡಿ ಯಾರು ಮಾಡ್ತಾ ಇಲ್ಲ. ಅವ್ರವ್ರ ದುಡ್ಡನ್ನ ಉಳಿಸ್ಕೋಬೇಕು, ಅದಕ್ಕೋಸ್ಕರ ಪ್ಯಾನ್ ಇಂಡಿಯಾ ಕತೆ ಹೇಳೋದು. ನಿಜವಾದ ಇವಾಗ ಎತ್ಕೊಳ್ಳಿ, ಅವ್ರು ಮನ್ಸು ಮಾಡಿದ್ರೆ ಪ್ಯಾನ್ ಇಂಡಿಯಾ ಮಾಡೋಕ್ಕಾಗಲ್ವಾ? ಯಾಕೆ ಹೇಳೋ? ಅದು ನಿಜವಾದ ಕನ್ನಡ ಮೇಲೆ ಇರೋ ಒಂದು ಏನು ಹೇಳೋದು, ನಿಜವಾದ ಕನ್ನಡ ಪ್ರೀತಿ. ಅದು ನಿಜವಾದ ಕನ್ನಡ ಮೇಲೆ ಇರೋ ಒಂದು ಏನು ಹೇಳ್ತಾರೆ, ಅದನ್ನ ಹೇಳಕ್ಕಾಗಲ್ಲ ಸರ್. ಆ ಥರ ಒಂದು ಅಂಥವ್ರು ಅದನ್ನ ಕನ್ನಡನ ಉಳಿಸ್ಕೊಂಡು ಹೋಗ್ತಾರೆ, ಬೆಳೆಸ್ಕೊಂಡು ಹೋಗ್ತಾರೆ. ನೀವು ಕಾಲದಿಂದನೂ ವಿಷ್ಣುವರ್ಧನ್ ನೋಡಿದ್ದೀರಾ, ಅದು ಅವ್ರ ಬಗ್ಗೆ ಫಿಲಮಾಗಿ ನೋಡಿದ್ದೀರಾ. ಯಾರು ನಮ್ ಬೇಡಬಿಟ್ಟು ನಮ್ದು ಥಿಯೇಟ್ರ್ ಉಳಿಸ್ಕೊಡಿ, ಯಾರು ನನ್ನ ಸಿನಿಮಾ ಉಳಿಸ್ಕೊಡಿ, ನನ್ಗೊಂದು ಸ್ಕ್ರೀನ್ ಕೊಡಿ, ಇಷ್ಟೊಂದು ಶೋ ಕೊಡಿ ಅಂತ ಯಾರು ಬೇಡಿದ್ದಿಲ್ಲ. ಸೊ ಈ ನಡುವೆ ಜಾಸ್ತಿ ಆಗ್ತಿದ್ದಾರೆ ಕನ್ನಡ ಸಿನಿಮಾಗಳಿಗೆ ಪ್ರಾಮುಖ್ಯತೆ ಸಿಗ್ತಾರೆ. ಥಿಯೇಟರ್ಗಳಿಗೆ ಮಲ್ಟಿಪ್ಲೆಕ್ಸ್ ಆಗಿರ್ಬೋದು, ಸ್ಕ್ರೀನ್ಗಳಿಗೆ ಆಯ್ಕೆ ಆಗ್ತಾರೆ. ಸೊ ಮಲ್ಟಿಪ್ಲೆಕ್ಸ್ ಅಲ್ಲಿ ಎಲ್ಲರೂ ಕಡೆ ದಬ್ಬಾಳಿಕೆ ಮಾಡ್ತಿದ್ದಾರೆ. ಯಾಕಂದ್ರೆ ನೀವು ಒಂದು ಥಿಯೇಟ್ರು ಉಸ್ತುವಾರಿಕೆಯಿಂದ ನೀವು ಒಂದು ಸೂರ್ಯ ಕಲಾಭಿಮಾನಿಯಾಗಿ, ಸೂರ್ಯ ಸಂಘದ ಅಧ್ಯಕ್ಷರಾಗಿ, ಸೊ ಈಗಿನ ಬರ್ತಿರೋ ಹೀರೋಗಳಿಗೆ ಮೊನ್ನೆ ಇವಾಗ ಟೈಗರ್ ಪ್ರಭಾಕರ್ ಮಗನಾದ ವಿನೋದ್ ಪ್ರಭಾಕರ್ ಅವರು ಕೇಳ್ಕೊತಾ ಇದ್ರು, ಯಾಕೆ ಶೋ ಕೊಡ್ತಾರ ನಮ್ಗೆ,
ಇದು ಸಮಸ್ಯೆ, ಎಲ್ಲರದ್ದು ಸಮಸ್ಯೆಗಳಾಗಿದೆ. ಕೆಲವು ಇದು ಧ್ವನಿ ಎತ್ತಾರೆ, ಕೆಲವು ಧ್ವನಿ ಎತ್ತಲ್ಲ. ಅದ್ರ ಬಗ್ಗೆ ನಿಮ್ದು ಏನಿದೆ ಸರ್ ಅಭಿಪ್ರಾಯ? ಎಷ್ಟೊಂದು ಕಷ್ಟ ಇದೆಯಾ ಸಿನಿಮಾ ರಿಲೀಸ್ ಮಾಡೋದ್ರಲ್ಲಿ? ಕನ್ನಡ ಸಿನಿಮಾ ನೋಡೋಕೆ ಬೇಡಬೇಕಾ ನಾವು? ಸರ್ ಅದು ನೀವು ಕೇಳಿದ್ದು ಕ್ವಶನ್ ಸೂಪರ್ ಕ್ವಶನ್. ಏನಂದ್ರೆ ನಮ್ಮ ಕನ್ನಡ ಹಳೆ ಚಿತ್ರಮಂದಿರಗಳು, ಸುಮಾರು ಚಿತ್ರಮಂದಿರಗಳು ಹೊಡೆದಾಕ್ಬಿಟ್ರು. ಇವಾಗ ಅದೆಲ್ಲ ಇದ್ದಿದ್ರೆ ಈ ಮಲ್ಟಿಪ್ಲೆಕ್ಸ್ ಬೇಡ, ಯಾವುದು ಬೇಕಾಗಿಲ್ಲ. ನಮಗೆ ಜನ ನೋಡಿ ಸರ್, ಯಾರು ಐಫೈ ಆಗಿ ಹೋಗಿ ಪಿಕ್ಚರ್ ನೋಡ್ಬೇಕಂತ ಇಲ್ಲ. ನೀವು ಅಲ್ಲಿ ಮಾಲ್ಗಳಲ್ಲಿ ನೋಡಿ, ನಿಶಬ್ದವಾಗಿರುತ್ತೆ. ಆ ಪಿಕ್ಚರ್ ನೋಡೋ ಮಜಾನೇ ಇರೋದಿಲ್ಲ. ನೀವು ಸಿಂಗಲ್ ಸ್ಕ್ರೀನಲ್ಲಿ ಹೋಗಿ ನೋಡಿ, ಒಂದೊಂದು ಸೀನ್ಗೆ ಸಿಲ್ಲಗಳು ಹೊಡಿತಾರೆ, ಎಗ್ಗಿರ್ತಾರೆ, ಗಿರ್ಸ್ತಾರೆ. ಸಿನಿಮಾ ಅಂತ ಹೋದಾಗ ಒಂದು ಮಜಾ ಇರಬೇಕು. ನೀನು ಹೋಗಿ ಹಿಂಗೆ ಆರಾಮಾಗಿ ಕುತ್ಕೊಂಡು ಚಳಿಯಲ್ಲಿ, ಅದು ಹಾಕಿರೋ AC ಗಡಗಡ ಅಂತ ನಡಗುತ್ತೆ, ಅಲ್ಲಿ ಕುತ್ಕೊಂಡು ಬರೋ ನೋಡೋದ್ರಲ್ಲಿ ಮಜಾನೇ ಇಲ್ವಲ್ಲ. ಸಿಂಗಲ್ ಸ್ಕ್ರೀನು ಅದು ಇಲ್ಲದೆ ಒಂದು ಕಾರಣಕ್ಕೆ ಇವಾಗ ಮಾಲ್ಗಳು ನೋಡ್ಕೊಂಡು ಹೋಗೋ ಅವಶ್ಯಕತೆ ಬಂದ್ಬಿಟ್ಟಿದೆ ನಮ್ಮ ಕನ್ನಡ ಚಿತ್ರ ಇದಕ್ಕೆ. ಆದ್ರಿಂದ ಏನ್ ಮಾಡೋದು? ಕಷ್ಟ ಬಂದಿದೆ. ಕಷ್ಟ ಇದ್ರೆ ನಾವು ಯಾರ ಹತ್ರ ನಾವು ಕೈ ಚಾಚಲೇಬೇಕಲ್ಲ. ಹಂಗಾಗಿ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ. ಮಾಲ್ಗಳಿಗೆ ನಾವೇನು ಮಾಡ್ಬೇಕಂದ್ರೆ ಕಟ್ ಅಂಡ್ ಅಟ್ಯಾಕ್ ಸ್ಟ್ರಿಕ್ಟ್ ಆಗಿ ಮಾಡಬೇಕು. ನಮಗೆ ಫಸ್ಟು ಕನ್ನಡ ಚಿತ್ರಕ್ಕೆ ಫಸ್ಟು ನೀವು ಪರ್ಪಸ್ ಕೊಡಬೇಕು. ನೆಕ್ಸ್ಟ್ ನೀವು ಯಾವ ಪಿಕ್ಚರ್ಗಾರು ಕೊಡಿ, ನಮ್ಮ ಪಿಕ್ಚರ್ಗಳು ಒಳ್ಳೆ ಒಳ್ಳೆ ಪಿಕ್ಚರ್ ಬರುತ್ತೆ, ಅದಕ್ಕೆ ಜಾಸ್ತಿ ಸ್ಕ್ರೀನ್ ಕೊಡಿ ಅಂತ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ನಾವು ಫಸ್ಟ್ ಅವ್ರಿಗೊಂದು ರಿಕ್ವೆಸ್ಟ್ ಲೆಟ್ರು ಇಲ್ಲ ವಾರ್ನಿಂಗೇ ಕೂಡ ಕೊಡ್ಬೋದು. ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಥಿಯೇಟರ್ಗಳು, ನಮ್ಮ ಜಾಗದಲ್ಲಿ ಯಾವನ ಬಂದು ಬೇಳೆ ಬಯಸ್ಕೊಂಡು ಕುತ್ಕೊಂಡಿದ್ದಾನೆ, ಅವನ ಹತ್ರ ನಾವೇ ಯಾಕೆ ಹೆದರ್ಬೇಕು? ನಮ್ಮ ಇದನ್ನ ನಾವು ಯಾಕೆ ಬಿಟ್ಕೊಡ್ಬೇಕು? ಸೊ ಹಾಗಾಗಿ ಇವಾಗ ಆ ಥರನೇ ಬೇಡ. ಇವಾಗ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಬೇಕು ಅಂತ ಎಷ್ಟು ಜನ ಬರ್ತಾರೆ. ಕ್ಯಾರೆಕ್ಟರ್ ಸಿಕ್ಕಿ, ಚಾನ್ಸ್ ಸಿಕ್ಕಿ, ಫೇಮಸ್ ಆದ್ಮೇಲೆ ಎಲ್ಲೋ ಒಂದ್ ಕಡೆ ಈ ತರ ಸಮಸ್ಯೆಗಳು ಬಂದಾಗ ಈ ಜೊತೆ ಕೋ ಆರ್ಟಿಸ್ಟ್ಗಳು ಮಾಡಿರ್ತಾರೆ, ಅವ್ರು ನಿಲ್ಲೋದ್ರಲ್ಲಿ ಹೆಚ್ಚು ಕಮ್ಮಿ ತೋರಿಸ್ತಾರೆ. ಯಾಕೆ ಅವ್ರು ಬರಲ್ಲ ಆಚೆ ಕಡೆ? ಯಾರನ್ನ ಹೇಳ್ತೀರಾ? ಕೋ ಆರ್ಟಿಸ್ಟ್ನಾಗ ಹೇಳ್ತೀರಾ ಇಲ್ಲ ಹೀರೋಗಳನ್ನ ಹೇಳ್ತೀರಾ? ಕೋ ಆರ್ಟಿಸ್ಟ್ಗಳು ಸರ್. ಈ ಸಮಸ್ಯೆ ಬಂದಾಗ ಹೀರೋ ಪ್ರೊಡ್ಯೂಸರ್ ನಿಂತ್ಕೋತಾರೆ, ಜೊತೆಲಿ ಆಕ್ಟ್ ಮಾಡಿರ್ತಾರೆ ಗೊತ್ತಾ, ಅವ್ರುಗಳು ಕಾಣಿಸೋದೇ ಇಲ್ಲ, ಕರೆದ್ರು ಬರಲ್ಲ. ಕೆಲವು ಈಗಿಂದ ಏನಾಯ್ತು ಇಶ್ಯೂಸ್ ಆಯ್ತು, ಹೀರೋಯಿನ್ಗಳೇ ಪ್ರಮೋಷನ್ಗಳು ಬರ್ತಾರೆ. ಇಲ್ಲ ಸರ್, ಅದೇನಂದ್ರೆ ಕರೆಕ್ಟ್ ಆಗಿ ಅವ್ರಿಗೆ ಇಲ್ಲ ಕೋ ಆರ್ಟಿಸ್ಟ್ಗಳು, ನೀವು ಹೇಳ್ದಂಗೆ ಕೋ ಆರ್ಟಿಸ್ಟ್ಗಳು ಹೀರೋಯಿನ್ಗಳಿಗೆ ಅವ್ರು ಕರೆಕ್ಟ್ ಆಗಿ ತಿಳಿಸಿದ್ರೆ ಬರ್ತಾರೆ ಸರ್. ಕೆಲವೊಂದು ವಿಷಯಗಳು ಅವ್ರ ಕಿವಿಗೆ ಹೋಗಲ್ಲ, ಆದ್ರಿಂದ ಪಾಪ ಅವ್ರ ಮೇಲೆ ತಪ್ಪು ಹೇಳ್ಬಾರ್ದು. ಅವ್ರಿಗೆ ಹೋಗಿ ಅವ್ರು ಬಂದಿಲ್ಲ ಅಂದ್ರೆ ನಾವು ಅವ್ರ ಮೇಲೆ ತಪ್ಪು ಹೇಳ್ಬೋದು. ಸೊ ಕೆಲವೊಂದು ವಿಷಯಗಳು ಅವ್ರಿಗೆ ಹೇಳೋದು ಗೊತ್ತಾಗೋದಿಲ್ವಲ್ಲ, ಗೊತ್ತಾದ್ರೆ ಹೋಗಕ್ಕೆ. ಇವಾಗ ಮೀಡಿಯಾದಲ್ಲೆಲ್ಲ ತುಂಬಾ ನ್ಯೂಸ್ ಆಗುತ್ತೆ ಸರ್. ಮೀಡಿಯಾದಲ್ಲೆಲ್ಲ ತುಂಬಾ ನ್ಯೂಸ್ ಆಗಿ ಅಟ್ಲೀಸ್ಟ್ ಅವ್ರು ಸೋಷಿಯಲ್ ಮೀಡಿಯಾ ಅಂತ ಒಂದು ಪೇಜ್ ಅಂತ ಬಂದೇ ಬರುತ್ತೆ. ಸೊ ಆ ಸೋಷಿಯಲ್ ಮೀಡಿಯಾ ಪೇಜ್ದಲ್ಲ ವ್ಯಕ್ತಾಯ ಪಡಿಸ್ಬೋದಲ್ಲ. ಆ ಪಿಕ್ಚರಲ್ಲಿ ಆಕ್ಟ್ ಮಾಡಿರ್ತಾರೆ, ಆ ಪಿಕ್ಚರಲ್ಲಿ ಅವ್ರಿಗೆ ಐಪ್ ಸಿಕ್ಕಿರುತ್ತೆ, ಎಲ್ಲ ಸಿಕ್ಕಿರುತ್ತೆ. ಈ ತರ ವಿಚಾರ ಬಂದಾಗ ಮತ್ತೆ ಸೈಲೆಂಟ್ ಆಗಿ ಹೋಗ್ತಾರಲ್ಲ, ಅವ್ರ ಬೆಂಬಲ ಸಿಕ್ಕಿದ್ರೆ ಇನ್ನೂ ಒಂಥರ ಮೇಲ್ಪಟ್ಟು ಹೋಗುತ್ತಾ? ಬೆಂಬಲ ಸಿಕ್ಬೇಕಂದ್ರೆ ಅವ್ರಿಗೆ ನೀವು ಫೋರ್ಸ್ ಮಾಡ್ಬೇಕು. ಇಂಥ ವಿಷಯಗಳಿಗೆ ನೀವು ಯಾಕೆ ತಲೆ ಆಗ್ತಾ ಇಲ್ಲ? ನಮ್ಮ ಚಲನಚಿತ್ರ ನಾವು ಉಳಿಸ್ಕೊಳಕ್ ನಾವು ಇಷ್ಟು ಕಷ್ಟಪಡ್ತಾ ಇದೀವಿ, ನೀವು ಸುಮ್ಮನೆ ಹೋಗಿ ಮನೇಲಿ ಕುತ್ಕೊಳ್ಳೋದು, ದೂರದಲ್ಲಿ ನಿಂತ್ಕೊಂಡು ನೋಡೋದು, ಇದೆಲ್ಲ ಮಾಡಬಾರ್ದಂತ ಅವ್ರಿಗೊಂದು ಒತ್ತಾಯ ಮಾಡಬೇಕು. ಅದನ್ನ ಕೇಳಿಲ್ಲ ಅಂದ್ರೆ ವಾರ್ನಿಂಗ್ ಮಾಡಬೇಕು. ಆಮೇಲೆ ಬೇರೆ ತರ ಅವ್ರ ಮೇಲೆ ಆಕ್ಷನ್ ತಗೋಬಹುದು, ತಪ್ಪಿಲ್ಲ ಅದೆಲ್ಲ ಏನಿಲ್ಲ. ಒಂದು ವೇಳೆ ಅವ್ರಿಗೆ ಗೊತ್ತಿಲ್ಲದೆ ಕೂಡ ಇರ್ಬೋದಲ್ಲ, ಗೊತ್ತಿದ್ದು ಮಾಡಿದ್ರೆ ಈ ತರ ನಾವು ಆಕ್ಷನ್ ತಗೋಬೇಕು. ನೀವು ಈ ತರ ವಿಷಯಕ್ಕೆ ಯಾವ್ದಾರ ಸಿನಿಮಾಗೆ ಬೆಂಬಲ ಕೊಟ್ಟಿದ್ದುಂಟಾ? ಸರ್ ನಮ್ಮನ್ನ ಕರೆದ್ರೆ ಬೆಂಬಲ ಇಲ್ಲ ಸರ್, ನಮ್ಮ ಪ್ರಾಣನೇ ಕೊಡ್ತೀವಿ ಕನ್ನಡಕ್ಕಾಗಿ. ನಮ್ಮ ಪ್ರಾಣನೇ ಕೊಡಕ್ಕೆ ಸಿದ್ಧವಾಗ್ತೀವಿ, ಅದ್ರಲ್ಲಿ ಸುಳ್ಳು ಹೇಳೋದಿಲ್ಲ. ನಾವು ಯಾವತ್ತೂ ಸರಿ, ಇವತ್ತಿಲ್ಲ ಯಾವತ್ತೂ ಸರಿ. ನಮಗೆ ಊಟ ಹಾಕಿದ್ದು ಯಾವ ಮನೆ ಸರ್? ಈ ಮನೆ ಸರ್. ನೀರು ಕೊಡೋದು ಇಲ್ಲಿ. ನಾನು ಬೇರೆ ಭಾಷೆಗೆ ಹೋಗಿ ನಾನು ಯಾವುದಕ್ಕಾಗಿ ನಿಂತ್ಕೊಳ್ಳೋಕ್ಕಾಗತ್ತಾ? ನಿಂತ್ಕೊಳ್ಬೋದಾ? ತಪ್ಪಿಲ್ವ ಅದು? ನಾನು ಯಾವತ್ತೂ ತಪ್ಪು ಮಾಡಲ್ಲ ಸರ್. ಸೊ ಒಂದೊಂದು ಸಿನಿಮಾ ಸರ್, ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಬೇರೆ ಅನ್ಯ ಭಾಷೆಗಳ ಹೀರೋಗಳು ಸಿನಿಮಾಗಳು ಕಟ್ಔಟ್ ಆಗ್ತಾರೆ, ಎಲ್ಲ ಪ್ರಮೋಷನ್ ಮಾಡ್ತಾರೆ. ನಮ್ಮ ಕನ್ನಡದ ಹೀರೋ ಸಿನಿಮಾಗಳು ಅಲ್ಲಿ ಅಂತ ಬಂದಾಗ ಅಲ್ಲೆಲ್ಲ ಈ ತರ ಪ್ರಾಮುಖ್ಯತೆ ಕಮ್ಮಿ ಇದೆಯಾ? ಹೌದು. ನಾವು ನೋಡಿ ಇಲ್ಲಿ ಕರ್ನಾಟಕದಲ್ಲಿ ನಾನು ಸೂರ್ಯ ಅಭಿಮಾನಿಗಳ ಸಂಘದಿಂದ ನಾನು ಬರೋ ಎಲ್ಲ ಪಿಕ್ಚರ್ಗೂ ಕಟ್ಔಟ್ಗಳು ಸರ್, 20 ಕಟ್ಔಟ್ ಇಕ್ಕಿ 20 ಕಟ್ಔಟ್ಗೆ ಹಾರ ಹಾಕ್ತಿದೆ. ಗಂಗೋವಾ ಪಿಕ್ಚರ್ಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದೆ. ಅಲ್ಲಿ ಆ ಥರ ನಮ್ಮ ಯಾವ ಹೀರೋಗೂ ತಮಿಳ್ನಾಡಲ್ಲಿ ಮಾಡಲ್ಲ. ಯಾಕೆ ಮಾಡಲ್ಲ ಅಂದರೆ ಅವ್ರು ಅಷ್ಟು ರಿಸ್ಕ್ ಎತ್ಕೊಳ್ಳಲ್ಲ. ನಾವು ಯಾಕೆ ಇಲ್ಲಿ ರಿಸ್ಕ್ ಎತ್ಕೊತೀವಿ ಅಂದರೆ, ನಮಗೆ ಬೆಲೆ ಕೊಡೋಂಥ, ಕರ್ನಾಟಕಕ್ಕೆ ಬೆಲೆ ಕೊಡೋಂಥ ಆ್ಯಕ್ಟ್ರು ಸೂರ್ಯ ಅವ್ರು ನಾನು ಹೇಳ್ದಂಗೆ ಎಷ್ಟೋ ವಿಷಯಗಳಿಗೆ ಅವ್ರು ಬಂದು ಹೋಗಿದ್ದಾರೆ. ಅದರಿಂದ ಬೇರೆ ಇವರು ಅವ್ರು ಬೆಲೆ ಕೊಟ್ಟಿಲ್ಲ ಅಂದ್ರೆ ನಾವು ಅವ್ರು ಮಾಡಲ್ಲ. ಯಾಕಂದರೆ ಅವ್ರು ಬೆಲೆ ಕೊಡ್ತಾರೆ, ಆ ಥರ ಒಳ್ಳೆ ವ್ಯಕ್ತಿ. ಅದಕ್ಕೋಸ್ಕರ ಅವ್ರಿಗೆ ನಿಂತ್ಕೊತೀನಿ. ಅದೇ ಥರ ರಜನಿಗೆ ಮಾಡ್ತಾರೆ, ಕಮಲಾಸನ್ ಮಾಡ್ತಾರೆ, ಆ ಥರ ಅಲ್ಲಿ ಮಾಡಬೇಕು. ಆ ಥರ ಜಿದ್ದಿತ್ಕೊಂಡು ಕನ್ನಡದವ್ರು ಅಲ್ಲಿ ಮಾಡಿದ್ರೆ ಅಲ್ಲೂ ಮಾಡ್ಬೋದು.
ಏನಕ್ಕೆ ನಾನು ಈ ಕ್ವಶನ್ ಕೇಳಿದೆ ಅಂತ ಹೇಳಿದ್ರೆ, ಚಾರ್ಲಿ ಜಾಕ್ ಅವರು ಬರೀ ಏನಕ್ಕೆ ತಮಿಳ್ ಸೂರ್ಯಗೆ ಬರೀ ಸಪೋರ್ಟ್ ಮಾಡ್ತಾರೆ, ಅವ್ರಿಗೆ ಯಾಕೆ ಅಧ್ಯಕ್ಷರಾಗಿದ್ದಾರೆ ಅಂತ ಅವ್ರಿಗೆ ಜನಕ್ಕೆ ತಿಳಿಸ್ಬೇಕು. ಯಾಕಂದ್ರೆ ನೆಗೆಟಿವ್ ಕಮೆಂಟ್ಸ್ ಬರ್ತಿದೆ. ಇವಾಗ ನೀವು ಕೇಳಿದ್ದು ಕ್ವಶನ್ಗೆ ಉತ್ತರ ನಾನು ಹೇಳ್ತೀನಿ. ಟಗರು ಮೂವಿಗೆ ಶಿವಣ್ಣನೇ ಖುಷಿ ಆಗ್ಬಿಟ್ರು. ಆ ಥರಗಳ ಕಟ್ಟೋಟುಗಳು, ಬ್ಯಾನರ್ಗಳು ತುಂಬಿಸ್ಬಿಟ್ಟೆ ಅಲ್ಲಿ. ನಾನು ಊರ್ವಶಿ ಥಿಯೇಟ್ರು ಆ ಸುತ್ತಲೂ ಎಷ್ಟು ಬ್ಯಾನರ್ಗಳು ಹಾಕಿದ್ದೀನಿ ಅಂದರೆ ಮೀಡಿಯಾಗಳು ಬಂದಿರುತ್ತೆ ನೋಡಿ. ಅದೇ ಥರ ನಮ್ಮ ಸಲಗ ಆ ಮೂವಿಗೂ ಮಾಡಿ ಸಿಕ್ಕಾಪಟ್ಟೆ ಬ್ಯಾನರ್ಗಳು ಹಾಕಿ ಏನು ಚಿಂದಿ ಮಾಡಿಬಿಟ್ಟೆ. ಇವಾಗ ಉಪ್ಪಿ ಸರ್ಗೆ UI ಪಿಕ್ಚರ್ಗೆ ನನಗೆ ಪರಿಚಯ ಮಾಡಿದ್ರು ಶ್ರೀಕಾಂತ್ ಸರ್ ಅಂತ ಒಂದು ಮಾತಿಗೆ ಆ ಥಿಯೇಟ್ರಿಗೆ ನಾನೇ ತುಂಬ ಖುಷಿ ಆಯಿತು. ಅವ್ರಿಗೋಸ್ಕರ ನಾನು ಬೊಂಬಾಟಾಗಿ ಮಾಡಿದೆ ಆ ಪಿಕ್ಚರ್ಗೂ. ಈ ಥರ ಸುಮಾರು ಪಿಕ್ಚರ್ ಕನ್ನಡ ಪಿಕ್ಚರ್ಗೂ ಮಾಡಿದ್ದೀನಿ ಸರ್. ನಾವು ಕನ್ನಡ ಪಿಕ್ಚರ್ಗೆ ಯಾವುದು ಬ್ಯಾನರ್ ಮಾಡಿಲ್ಲ ಅಂತ ಮಾತ್ರ ಯಾರೂ ಹೇಳೋದಿಲ್ಲ, ಹೇಳ್ಬಾರ್ದು. ನಾನು ಆ ಥರ ಮಾಡಿದ್ದೀನಿ. ಕನ್ನಡ ಪಿಕ್ಚರ್ಗೂ ಎಲ್ಲ ಪಿಕ್ಚರ್ಗೂ ಮಾಡಿದ್ದೀನಿ, ಸುಮಾರು ಪಿಕ್ಚರ್ಗೆ ಮಾಡಿದ್ದೀನಿ.